ಭಜಿಪೇವು ನಿತ್ಯಾನಂದ ನಮೋ ನಮೋ, ಭಜಿಪೇವು ನಿತ್ಯಾನಂದ ನಮೋ ನಮೋ, ನಂಬಿಪೇವು ನಿತ್ಯಾನಂದ ನಮೋ ನಮೋ, ಭಜಿಪೇವು ನಿತ್ಯಾನಂದ ನಮೋ ನಮೋ, ನಿತ್ಯಾನಂದ ನಿತ್ಯಾನಂದ ನಮೋ ನಮೋ, ನಿತ್ಯಾನಂದ ನಿತ್ಯಾನಂದ ನಮೋ ನಮೋ, ನಿತ್ಯಾನಂದ ನಿತ್ಯಾನಂದ ನಮೋ ನಮೋ, ನಿತ್ಯಾನಂದ ನಿತ್ಯಾನಂದ ನಮೋ ನಮೋ, ನಂಬಿಪೇವು ನಿತ್ಯಾನಂದ ನಮೋ ನಮೋ, ಭಜಿಪೇವು ನಿತ್ಯಾನಂದ ನಮೋ ನಮೋ. ನೀ ನುಡಿಸಿದರೆ ನುಡಿಯುವೆವು, ನೀ ನಡೆಸಿದರೆ ನಡೆಯುವೆವು, ನೀ ನುಡಿಸಿದರೆ ನುಡಿಯುವೆವು, ನೀ ನಡೆಸಿದರೆ ನಡೆಯುವೆವು, ನೀ ದುಡಿಸಿದರೆ ದುಡಿಯುವೆವು, ನೀ ನೀಡಿದರೆ ಪಡೆಯುವೆವು, ನೀ ದುಡಿಸಿದರೆ ದುಡಿಯುವೆವು, ನೀ ನೀಡಿದರೆ ಪಡೆಯುವೆವು, ನಂಬಿಪೇವು ನಿತ್ಯಾನಂದ ನಮೋ ನಮೋ, ಭಜಿಪೇವು ನಿತ್ಯಾನಂದ ನಮೋ ನಮೋ, ನಮೋ ನಮೋ. सकल साधु संत महाराज की ಜಗದ್ಗುರು ಶ್ರೀ ನಿತ್ಯಾನಂದ ಮಹಾಸ್ವಾಮೀಜಿಯವರ ಗುರು ಪೂರ್ಣಿಮೆ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಈ ಮೊದಲನೇ ದಿವಸದ ಈ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಪಾಲ್ಗೊಳ್ಳೋಣ. ಚಿಂತನೆಗಾಗಿ ಇಟ್ಟುಕೊಳ್ಳಲ್ಪಟ್ಟ ವಿಷಯ ಯಾವುದು ಅಂತಂದ್ರೆ ನಾಮಸ್ಮರಣೆ. ಶಿವನೇ ಶಿವನೇ ಎನ್ನುತ್ತಾ ಸ್ಮರಣೆ ಮಾಡಿರೋ, ನಾಮಸ್ಮರಣೆಯನ್ನು ಮಾಡಿರೋ ಅಂತ ಮಹಾಲಿಂಗರೆಂದರೆ ಕೈವಲ್ಯ ನವನೀತದೊಳಗೆ ಬಹಳ ಸುಂದರವಾಗಿ ಮಾತನ್ನು ಬರ್ಕೊಂಡು ಬಂದರು. ಈ ನಾಮಸ್ಮರಣೆಯನ್ನು ಯಾಕೆ ಹೇಳಿದರು ಅಂತಂದ್ರೆ, ಪರಮಾತ್ಮನ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳತಕ್ಕಂತ ಅನೇಕ ಸಾಧನಗಳದಾವು ಜಗತ್ತಿನೊಳಗೆ. ಸ್ವಾಮಿ ಅಂದ್ರೆ ನೋಡು, ಅವ್ರು ಹೇಳಿದ್ರು, ನೀನು ಪಕ್ಕದಾಗೆ ದೀಪದ ಪಕ್ಕದಾಗೆ ಇರೋದ್ರಿಂದ ನೋಡು, ಅದ್ರ ಪಕ್ಕದಾಗೆ ಕತ್ಲೆ ಇರ್ತೈತಿ, ಹಂಗಾಗಿ ನಿನಗೆ ಕತ್ಲೆಗಿದ್ದಂಗೆ ನಿನಗೆ ಗೊತ್ತಾಗಲ್ಲ, ಸ್ವಲ್ಪ ದೂರ ಇದ್ರೆ ಅದ್ರ ಪ್ರಕಾಶ ಗೊತ್ತಾಗೋದು ಅಂತ ಹೇಳೋರು. ಇದ್ರು ಅದೆಲ್ಲವೂ ನನಗೆ ಅದನ್ನು ನೋಡಿದ ತಕ್ಷಣಲೇ ನಮ್ಮ ಗುರುವಿನ ಸ್ಮರಣೆ ನನ್ನಲ್ಲಿ ಪ್ರೇರಣೆ ಆಗ್ತಾ ಇತ್ತು. ಇಂಥ ಗುರುವನ್ನ ನಾವೆಂದಿಗಾದ್ರೂ ಮರೆಯಕ್ಕಾಗುತ್ತಾ? ಆಗಲ್ಲ. ಭವಿಷ್ಯವಾಣಿ ನುಡಿತಕ್ಕಂಥ ಶಕ್ತಿ ಅವ್ರಿಗಿತ್ತು. ಅಂತರ ಹತ್ರ ಹೋದಾಗ ನಿನಗೆ ಇದೇ ಜನ್ಮದಲ್ಲಿ ಮುಕ್ತಿ ಆಗುತ್ತೆ, ಹೋಗು ಹೋಗು ಅಂದ್ರಂತೆ. ನಮ್ಮಂತರಾಗಿದ್ರೆ ಸ್ವಾಮಿ ಧನ್ಯನಾಗಿಬಿಟ್ಟೆ ಅಂತ ಉದ್ದ ಕಾಡು ಬಿದ್ದು ಬಿಡ್ತಿದ್ವಿ, ಹೌದಲ್ವಾ? ಗುರುವಿನ ಮುಖೇನ ಇಂಥ ವಾಕನ್ನು ನಾವು ಕೇಳಿದೀವಿ ಅಂದ್ರೆ ನೋಡು, ಉದ್ದ ಕಾಡು ನಮಸ್ಕಾರ, ಸಾಷ್ಟಾಂಗ ನಮಸ್ಕಾರ ಮಾಡಿಬಿಡ್ತಿದ್ವಿ, ಸಾಕು ಸ್ವಾಮಿ ಇದೊಂದು ಹೇಳಿಬಿಟ್ರಲ್ಲ ಅಂತ. ಆದ್ರೆ ಅವ್ರು ಹಂಗೆ ಅಂಬ್ಲಿಲ್ಲ. ಯಾರು? ವಿಜಯಾನಂದ ಸ್ವಾಮಿಯವರು. ನನಗೆ ಸಾಕಾಗಲ್ಲ, ನನಗೆ ಇದೇ ಜನ್ಮದಲ್ಲಿ ಮುಕ್ತಿ ಬೇಡ ಅಂತ ಕೇಳಿದ್ರಂತೆ. ಯಾರಿಗೆ? ಕರುಣಾಕರ ಸ್ವಾಮಿಯರಿಗೆ. ಯಾಕಂಗೆ ಹೇಳ್ತಿ ಅಂದ್ರಂತೆ ಅವರು. ನನಗೆ ಇನ್ನೂ 16 ಜನ್ಮ ಬೇಕು, ನನಗಿನ್ನೂ ಗುರು ಸೇವೆ ಮಾಡಿ ತೃಪ್ತಿ ಆಗಿಲ್ಲ, ನನಗೆ ನಿತ್ಯಾನಂತರ ಈ ಸೇವೆ ನನಗಿನ್ನೂ ತೃಪ್ತಿ ಆಗಿಲ್ಲ, ಇನ್ನೂ 10 ಜನ್ಮ ಎತ್ತಿ ಅವರ ಪ್ರಚಾರವನ್ನು ಮಾಡಿ ನಾನು ಕೊನೆಗೆ ಮುಕ್ತನಾಗಬೇಕೆಂಬ ಆಸೆ ಇದೆ, ಇದೇ ಜನ್ಮಕ್ಕೆ ನನಗೆ ಮುಕ್ತಿ ಬೇಡ ಅಂತ ಹೇಳ್ತಾರೆ. ನಮೋ 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 ನಮೋ
ನೀ ಸರಿಸಿದರೆ ಸರಿಯುವೆವು ನೀ ಬರೆಸಿದರೆ ಬರೆಯುವೆವು पूर्णानंद स्वामी जी के पूर्णानंद स्वामी जी के पूर्णानंद स्वामी जी के ओम नमो भगवते नित्यानंदाय ओम नमो भगवते नित्यानंदाय ओम नमो भगवते नित्यानंदाय ओम नमो भगवते नित्यानंदाय नित्यानंद नित्यानंद नित्यानंदाय नित्यानंद नित्यानंद नित्यानंदाय नमो भगवते नित्यानंदाय नित्यानंद नित्यानंद नित्यानंदाय नित्यानंद नित्यानंद नित्यानंदाय ओम नमो भगवते नित्यानंद ओम नमो भगवते नित्यानंदाय नित्यानंद नित्यानंद नित्यानंदाय ओम नमो भगवते 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 नित्यानंदाय पूर्णानंद गुरुवे निಮಗೆ ಶರಣೆಂದೇ जगत् सर्वं ब्रह्मा विष्णु शिवात्मकं गुरु ಪರಂತರಂ ನಾಸ್ತಿ ತಸ್ಮಾತ್ ಸಂಪೂಜಯೇತ್ ಗುರು ಗುರುವಿಗಿಂತ ಹೆಚ್ಚು ಯಾವುದೂ ಇಲ್ಲ ಆದುದರಿಂದ ಗುರುಪೂಜೆ ಮಾಡಬೇಕು ನಮಿಪೆವು ನಿತ್ಯಾನಂದ ನಮೋ ನಮೋ ಭಜಿಪೆವು ನಿತ್ಯಾನಂದ ನಮೋ ನಮೋ ನೀ ಸರಿಸಿದರೆ ಸರಿಯುವೆವು ನೀ ಬರೆಸಿದರೆ ಬರೆಯುವೆವು ನೀ ಸರಿಸಿದರೆ ಸರಿಯುವೆವು ನೀ ಬರೆಸಿದರೆ ಬರೆಯುವೆವು ನಾಮದ ಜೊತೆಯಲ್ಲಿ ಬೆರೆಯುವೆವು ಧ್ಯಾನದಿ ನಿನ್ನನೆ ಸೇರುವೆವು ನಾಮದ ಜೊತೆಯಲ್ಲಿ ಬೆರೆಯುವೆವು ಧ್ಯಾನದಿ ನಿನ್ನನೆ ಸೇರುವೆವು ಶ್ರೀ ಗುರು ಸಿದ್ಧಾರೂಢಾಯ ನಮಃ ಶ್ರೀ ಗುರು ಸಿದ್ಧಾರೂಢಾಯ ನಮಃ ಶ್ರೀ ಶಿವ 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 ಶಿವಾಯ ನಮಃ ನಿತ್ಯಾನಂದ ಶ್ರೀಗಳು ಸಂಚಾರ ಮಾಡ್ಕೊಂತ ಕೇರಳ ರಾಜ್ಯದೊಳಗ ಒಂದು ಊರೊಳಗ ಪ್ರವೇಶ ಆದರಂತೆ. ಯಾರ್ದೋ ಒಬ್ಬರ ಮನೆ ಮುಂದೆ ಹೋಗಿ ನಿಂತರು. ನೀ ಯಾರಪ್ಪ, ನಿನಗೇನು ಬೇಕಾಗೈತಿ ಅಂತ ಕೇಳಿದ್ರು. ಬಾಯಿಲೆ ಹೇಳಲಿಲ್ಲ ಅವರು, ನಾ ಯಾರು ಅನ್ನೋದು ಹೇಳಲಿಲ್ಲ, ಏನು ಬೇಕಾಗೈತಿ ಅನ್ನೋದು ಹೇಳಲಿಲ್ಲ. ಸೌತೆ ಮಾಡಿದರು. ಏನು ಸೌತೆ ಮಾಡಿದರು ಅಂತಂದ್ರೆ ಹಸಿವಿನ ಸೌತೆ ಮಾಡಿದರು. ओम श्री भगवते नित्यानंदाय नमः ಅಂತಲೋ ಓಂ ನಮಃ ಶಿವಾಯ ಅಂತಲೋ ಶುದ್ಧ ಭಾವದಿಂದ ನುಡಿಬೇಕು. ಆಗ ಒಬ್ಬ ಭಕ್ತ ಬಂದು ಕೇಳಿದನಂತೆ, ಯಪ್ಪ ಇದು ನಶ್ವರವಾದದ್ದನ್ನ ಬೇಡುತ್ತಿದ್ದಾನೆ, ಅದರಿಂದ ದುಃಖಕ್ಕೆ ಕಾರಣ ಐತಿ, ಅಂಥದ್ದಕ್ಕೂ ನೀ ಆಶೀರ್ವಾದ ಮಾಡಿದಲ್ಲ ಅಂತ ಕೇಳಿದೆ ಒಬ್ಬ ಭಕ್ತ. ಅದಕ್ಕೆ ಸಿದ್ಧಾರೂಢರು ಹೇಳಿದ್ರಂತ, ಯಪ್ಪ ಅವನು ಏನ್ ಸಂಕಲ್ಪ ಮಾಡ್ಯಾನೋ ಅದನ್ನ ನಾನು ಆಶೀರ್ವಾದ ಪೂರ್ವಕವಾಗಿ ಕೃಪಾ ಮಾಡಬೇಕು. ಮುಂದೆ ಒಂದು ದಿನ ಅವ ಪ್ರಾರ್ಥನೆ ಮಾಡಿದ್ರಲ್ಲಿ ದುಃಖ ಬರ್ತೈತಿ, ನಷ್ಟ ಆಗ್ತೈತಿ, ಅವತ್ತು ಮತ್ತೆ ಈ ಪಾದಕ್ಕೆ ಬರ್ತಾನೆ, ಹಾಗ ಬೋಧ ಮಾಡಿದ್ರೆ ಹಿಡಿತೈತ ಅವನಿಗೆ ಎಂದು.
ಅದಕ್ಕೆ ನಾವು ಗುರು ನೀ ಬರೆಸಿದರೆ ಬರೆಯುವೆವು, ನೀ ಸರಿಸಿದರೆ ಸರಿಯುವೆವು, ನೀ ಬರೆಸಿದರೆ ಬರೆಯುವೆವು. ನಾಮದ ಜೊತೆಯಲ್ಲಿ ಬೆರೆಯುವೆವು, ಧ್ಯಾನದಿ ನಿನ್ನನೆ ಸೇರುವೆವು. ನಾಮದ ಜೊತೆಯಲ್ಲಿ